ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಮಸಾಲ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿ ಇರುತ್ತೆ. 4 ದಿನ ಹತ್ರ 10 ವಡೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗಂತೂ ಚಳಿಗಾಲ, ಸಂಜೆ ಟೀ ಕಾಫಿ ಜೊತೆ ಈ ಥರ ವಡೆ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ಒಂದು ಬೌಲಷ್ಟು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ. ಕಡಲೆಬೇಳೆ ತುಂಬ ನೆನಿಬಾರ್ದು, ಅದು ರುಬ್ದಾಗೆಲ್ಲ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ. ಒಂದು 2 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ಗಟ್ಟಿನೇ ಇದ್ದರೆ ಅದು ಮಿಕ್ಸಿಗೆ ಹಾಕಿದಾಗೂ ಸ್ವಲ್ಪ ತರಿ ತರಿ ಚೆನ್ನಾಗಿ ಬರುತ್ತೆ. ನೈಸ್ ಮಾಡ್ಕೊಳ್ಬಾರ್ದು, ತುಂಬ ನೆನೆದ್ರೆ ಆ ಥರ ನೈಸ್ ಆಗಿಬಿಡುತ್ತೆ. ನೋಡಿ, ಈಗ ರುಬ್ಬೋದಕ್ಕೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಹಾಕ್ತಾಯಿದ್ದೀನಿ. ಮಸಾಲ ವಡೆ ಆಗಿರೋದ್ರಿಂದ ಇದೆಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಬೋದು. ಮತ್ತು ಲವಂಗ 4. ನೋಡಿ, ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ತರಿ ತರಿ ರುಬ್ಕೊಳ್ಬೇಕು. ಅದನ್ನೇ ರುಬ್ಬಕ್ಕೆ ಸಾಲಲ್ಲ ಮಿಕ್ಸಿಗೆ, ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ತರಿ ತರಿ ರುಬ್ಕೊಳ್ಬೇಕು. ನೋಡಿ, ಈ ಅದಕ್ಕಿದ್ರೆ ಸರೋಗುತ್ತೆ, ತುಂಬ ನೈಸ್ ಆಗಬಾರ್ದು. ನೋಡಿ, ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇರೋ ಕಡಲೆಬೇಳೆನೂ ಅಷ್ಟೇ ತುಂಬ ನೈಸ್ ಇಲ್ದಂಗೆ ತರಿ ತರಿಯಾಗೆ ರುಬ್ಕೊಳ್ಬೇಕು. ನಾವು ವಡೆ ತಿಂದಾಗ ಬೇಳೆ ಸ್ವಲ್ಪ ಬಾಯಿಗೆ ಸಿಗಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ 2 ರೌಂಡ್ ಈ ಥರ ಹಾಕಿದ್ರೆ ನೋಡಿ ಈ ಥರ ಆಗಬೇಕು. ಅದರಲ್ಲಿ ಬೇಳೆ ಅರ್ಧ ಸ್ವಲ್ಪ ತರಿ ತರಿ ಈ ಥರ ಇದ್ದರೆ, ನಿಮ್ಗೆ ತುಂಬಾ ಬೇಳೆ ಅನ್ನಿಸಿದ್ರೆ ಒಳಗಡೆ ಎಲ್ಲ ಸ್ವಲ್ಪ ಜಾಸ್ತಿ ನೈಸಾಗಿರುತ್ತೆ, ಅದನ್ನ ತೆಗೆದುಕೊಂಡು ಇನ್ನೊಂದು ರೌಂಡ್ ಹಾಕಿಸಿದ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ, ಈ ಅದಕ್ಕಿದ್ರೆ ಸಾಕಾಗುತ್ತೆ. ನೋಡಿ, ಕೈಯಲ್ಲಿ ಈ ಥರ ಫೀಲ್ ಮಾಡಿದಾಗ ಸ್ವಲ್ಪ ರಫ್ ಇರಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ ವಡೆ. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋಂಥ ನಾನಿಲ್ಲಿ 2 ಈರುಳ್ಳಿ ಹಾಕ್ತಾಯಿದ್ದೀನಿ, ದಪ್ಪ ಸೈಜು. ನೋಡಿ, ಮೇನ್ ಇದಕ್ಕೆ ಬೇಕಾಗಿರೋದು ಸಬ್ಬಸಿಗೆ ಸೊಪ್ಪು, ಇದರಿಂದನೇ ವಡೆ ರುಚಿ ತುಂಬ ಹೆಚ್ಚುತ್ತೆ. ಕೊತ್ತಂಬರಿ ಸೊಪ್ಪು ನಾಟಿದ್ದು ಸ್ವಲ್ಪ, ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಾನು ಈನು ಹಾಕ್ತಾಯಿದ್ದೀನಿ, ಬೇಕಾದರೆ ಸೋಡಾನು ಹಾಕ್ಕೊಳ್ಬೋದು. ಈನು ಹಾಕೋದ್ರಿಂದ ಎದೆ ಉರಿ ಆ ಥರ ಏನೂ ಆಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ವಡೆಗೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ತುಂಬ ರುಚಿ ಇರುತ್ತೆ. ಅದ್ರ ಫ್ಲೇವರು ಅಷ್ಟೇ, ಅದು ಮಾಡ್ತಾಯಿದ್ರೆ ಗಮ್ಮಲ್ಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೋಂಡ ಮಾಡಿದಾಗೂ ಹಾಕ್ಕೊಳ್ಬೋದು, ಸೊಪ್ಪಿನ ಬೋಂಡ ಅಂತ ನುಗ್ಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಬೇಳೆ ಸ್ವಲ್ಪ ಜಾಸ್ತಿ ನೆನೆಸಿಲ್ಲ, ಸ್ವಲ್ಪ ತರಿ ತರಿ ರುಬ್ಬಿರೋದಕ್ಕೆ ಏನು ನೀರಿನಂಶ ಏನಿಲ್ಲ. ನೋಡಿ, ಗಟ್ಟಿಗೆ ಇದೆ. ಅಷ್ಟೊತ್ತು ನೆನೆಯಕ್ಕೆ ಬಿಟ್ಟು ಒಂದು ಅರ್ಧ ಅವರ್ ನೆನೆದ್ರೆ ಚೆನ್ನಾಗಿ ಆಗುತ್ತೆ. ನೋಡಿ, ನಮಗೆ ಇಷ್ಟು ಸ್ವಲ್ಪ ತಗೊಂಡು ನಮಗೆ ಯಾವ ಸೈಜ್ ಬೇಕೋ, ದೊಡ್ಡ ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕೋ ಈ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಮಂದ ಇದೆ ಚೆನ್ನಾಗಿರುತ್ತೆ. ವಿಪರೀತ ತೆಳುವಿದ್ರೆ ಸ್ವಲ್ಪ ಗರಿ ಗರಿ ಥರ ಬಂದ್ಬಿಡುತ್ತೆ. ಸ್ವಲ್ಪ ಮಂದ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆ ಕಾದಿದೆ, ಒಂದು ಹಾಕಿ ಟೇಸ್ಟ್ ನೋಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಆಮೇಲೆ ಹಾಕ್ಕೊಳ್ಬೇಕು. ಸಬ್ಬಕ್ಕಿ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಸರೋಗುತ್ತೆ, ಉಪ್ಪಿನಂಶ ಇರುತ್ತೆ ಸಬ್ಬಕ್ಕಿನಲ್ಲಿ. ನೋಡಿ, ಎಣ್ಣೆ ಕಾದಿದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಹಾಕಿ ನಿಧಾನಕ್ಕೆ ಮಾಡಿದ್ರೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಉರಿ ಜಾಸ್ತಿ ಇಟ್ಟರೆ ಮೇಲೆ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ಹಸಿ ಥರನೇ ಇರುತ್ತೆ. ರುಚಿ ಅಂತೂ ಸೂಪರಾಗಿರುತ್ತೆ. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ನೋಡಿ, ಇಷ್ಟು ಬಣ್ಣ ಬಂದರೆ ಸಾಕಾಗುತ್ತೆ, ಇನ್ನಾದರೆ ಅದು ತುಂಬ ಕಪ್ಪಾಗಿಬಿಡುತ್ತೆ.
ಇದು ಹದ ಕರೆಕ್ಟಾಗಿದೆ ನೋಡಿ. ಹದ ಇದ್ದರೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಟೀ ಕಾಫಿ ಜೊತೆಗಂತೂ ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ನೋಡಿ ಎಲ್ಲ ಆಗಿದೆ, ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ, ಹಸಿ ಥರ ಏನಿಲ್ಲ. ನೋಡಿ ಒಂದೇ ಹದವಾಗಿ ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.